ಕೇಳಿದೆ ಚರ್ಚೆ ಮಾಡಿ ಅಂತ. ಇಲ್ಲ, ನಾವು ಮಾಡೋದಿಲ್ಲ. ಕೊನೆಗೆ ಆಡಳಿತ ಪಕ್ಷ ಯಾರು ಮಾತಾಡೋದು ಕೈ ಎತ್ತೋದು ಅವನ್ನೆಲ್ಲ ಮಾಡಿ ಬಹಳ ಬೇಜಾರಿಂದ ನಾನು, ಯಾಕಂದ್ರೆ ಏನ್ ಮಾಡೋದು, ಚರ್ಚೆ ಆಗ್ಲೇಬೇಕು. ಯಾಕಂದ್ರೆ ಸದನಗಳಲ್ಲಿ ಬಿಲ್ ಚರ್ಚೆ ಆದ್ಮೇಲೆ ಮತ್ತೇನು ಚರ್ಚೆ ಆಗೋದು. ಆದ್ರೆ ಅದ್ಯಾವುದು ಆಪೋಸಿಷನ್ ಪಾರ್ಟಿಯವರಿಗೆ ಬೇಕಾಗಿರ್ಲಿಲ್ಲ. ಅವ್ರದ್ದು ಒಂದೇ ಒಂದು ಹಠ, ಅವ್ರನ್ನ ರಾಜೀನಾಮೆ ಕೊಡಿಸಿ. ಅದಾದ್ಮೇಲೆ ಅಂತಿಮ ದಿನ ಅದೆಲ್ಲ ಕ್ವಶನ್ ಆಯ್ತು, ಬಿಲ್ ಪಾಸ್ ಆಯಿತು. ನಮ್ಮ ನಾಯಕರಾದ ಸನ್ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಭಾರತ್ ಬಗ್ಗೆ ಒಂದು ದೊಡ್ಡ ಹೇಳಿಕೆ ಕೂಡ ಕೊಟ್ಟರು. ಆ ಹೇಳಿಕೆ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡಿ ಹೇಳಿದ್ರು. ಹಲವಾರು ವಿಚಾರ ಅವರು ಕೂಡ ತಂದು. ಯಾಕಂದ್ರೆ ಯಾಕೆ ಇದು ಮಾಡ್ತಾ ಇದ್ದೀರಾ, ಚರ್ಚೆ ಮಾಡ್ಬೋದಾಯ್ತು, ಬರಕ್ಕೆ ಚರ್ಚೆ ಮಾಡಬೇಕಾಗಿತ್ತು, ಬೇರೆ ಬೇರೆ ವಿಚಾರ ಅದರೊಳಗೆ ಚರ್ಚೆ ಮಾಡಬೇಕಾಗಿತ್ತು, ಆದರೂ ಕೂಡ ನೀವು ಅವಕಾಶ ಮಾಡಿಕೊಡ್ತಿರಲಿಲ್ಲ ಅಂತ ಹೇಳ್ತಕ್ಕ ಇದು ಅವ್ರು ಏನು ಭಾಷಣ ಹೇಳ್ಬೇಕು ಮಾಡಿದ್ದಾರೆ. ನಮ್ಮ ಕೌನ್ಸಿಲ್ ಸಂಪ್ರದಾಯದಂತೆ ಸದನ ನಡೆಯುವಾಗ ಮುಂಚೆ ಮೊದಲನೇದು ನಮ್ಮದು ಕ್ವಶನ್ ಅವರ್, ಕ್ವಶನ್ ಆದ ನಂತರ 0 ಅವರ್, ನಂತರ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಇದು ಇವಾಗೆಲ್ಲ ಮುಂಚಿನ ನಡೆದಂತಹ ಒಂದು ಪದ್ಧತಿ. ಆದ್ರೆ ಮೊದಲನೇ ದಿನ ನಾನು ಪ್ರಶ್ನೋತ್ತರ ತಗೋಬೇಕಂತ ತಗೊಂಡ ತಕ್ಷಣ ವಿರೋಧ ಪಕ್ಷದವರು ಆ ಫಾರೆಸ್ಟಿನ ಒಂದು ಸಮಸ್ಯೆ ಇತ್ತು ಮತ್ತು ಏನು 3 ಜನ ಆಮೇಲೆ ಏನು ಅಟ್ಯಾಕ್ ಆಗಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡದೆ ಸದನ ನಡೆಗೆ ಬಿಡೋದಿಲ್ಲ ಅಂತ ವಿರೋಧ ಪಕ್ಷದವರು ಗದ್ದಲವನ್ನು ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ, ನಾವೇ ಮಾಡಿಕೊಂಡು ಈ ಸದನದಲ್ಲಿ ಯಾವ ಹಂತದಲ್ಲೂ ಕೂಡ ನಾವು ಪ್ರಶ್ನೆ ತಗೊಂಡು ಪ್ರಶ್ನೋತ್ತರ ಆದ್ಮೇಲೆ ಚರ್ಚೆ ಮಾಡೋಣ, ಅಲ್ಲಿವರೆಗೂ ತಾಳ್ಮೇಲೆ ಇರಿ ಅಂತ ಹೇಳಂತ ಮಾತು ಹೇಳಿದ್ರು ಕೂಡ ಎಲ್ಲಾ ವಿರೋಧ ಪಕ್ಷ ಸದಸ್ಯರು ಎಲ್ಲ ಎದ್ದು ನಿಂತ್ಕೊಂಡು ಅದನ್ನ ಸದನ ನಡೆಯಕ್ಕೆ ಬಿಡಲಿಲ್ಲ. ಒಂದು 15 ನಿಮಿಷ ಆದ್ಮೇಲೆ ನಾನು 10 ನಿಮಿಷಕ್ಕೋಸ್ಕರ ನಾನು ಸದನವನ್ನು ಮುಂದಾದ ನಂತರ ವಿರೋಧ ಪಕ್ಷದ ನಾಯಕರನ್ನ, ಅದೇ ರೀತಿ ಸಚೇತಕರನ್ನ ಹಾಗೂ ಭೋಜೇಗೌಡರು ಜೆಡಿಎಸ್ ಲೀಡರ್ 3 ಜನ ಕರೆದೆ. ಇಲ್ಲಿ ಸಭಾನಾಯಕರು ಇದ್ರು, ಸಾಮಾನ್ಯ BK ಹರಿಪ್ರಸಾದ್ ಅವರು ಇದ್ರು, MB ಪಾಟೀಲ್ ಕೂಡ ಇದ್ರು. ನಾವೊಂದು ಚರ್ಚೆ ಮಾಡಿ ನಾನು ಹೇಳಿದೆ, ನಾರಾಯಣಸ್ವಾಮಿ ಅವರೇ, ಇದನ್ನು ನಾವೇ ಮಾಡ್ಕೊಂಡಿರೋ ಒಂದು ವಿಚಾರ, ದಯವಿಟ್ಟು ಪ್ರಶ್ನೆ ಉತ್ತರಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ಮೊದಲನೇ ದಿನ ಇದೆ, ಸುಮಾರು 15 ಪ್ರಶ್ನೆಗಳ ಬರುತ್ತೆ. ಅದರಲ್ಲಿ 2 ಪಕ್ಷ ಸದಸ್ಯರ ಪ್ರಶ್ನೆ ಬಂದಿದೆ. ಅದರ ಮೂಲಕ ಸಾಕಷ್ಟು ರಾಜ್ಯಕ್ಕೆ ಹಾಗೂ ಅವರ ಕ್ಷೇತ್ರಗಳಿಗೆ ಸಹಾಯ ಆಗತ್ತೆ. ದಯವಿಟ್ಟು ನಾವು ಅವಕಾಶ ಮಾಡಿಕೊಡಿ. ಈಗ ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಅಸೆಂಬ್ಲಿಲಿದ್ದಾರೆ, ಅವ್ರು ಬಂದ ಮೇಲೆ ನಾನು ಮಧ್ಯಾಹ್ನ ಉತ್ತರ ಕೊಡ್ತೀವಿ ಅಂತ ಹೇಳೋ ಮಾತನ್ನು ಹೇಳಿ ಅದಕ್ಕೆಲ್ಲ ಒಪ್ಪಿ, ಆಯಿತು ನೀವು ಪ್ರಶ್ನೋತ್ತರ ತಗೊಳ್ಳಿ, ಆಮೇಲೆ ಮಧ್ಯಾಹ್ನ ಹೇಳಿಕೆ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಆಗುವಾಗ ನಾನು ಪ್ರಶ್ನೋತ್ತರ ಕರೆದ ತಕ್ಷಣ ಮತ್ತೆ ಎದ್ದು ನಿಂತ್ಕೊಂಡ್ಬಿಟ್ಟು ಏನಂತ ಹೇಳಿದ್ರೆ, ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಸದನ ಬಿಡೋದಿಲ್ಲ ಅಂತ ಹೇಳಂತ ಮಾತುಗಳನ್ನ ಹಿಡ್ಕೊಂಡು ನಾನು ಹೇಳಿದೆ ಅವ್ರಿಗೆ, ಅಲ್ಲ ವಿರೋಧ ಪಕ್ಷ ನಾಯಕರೇ, ಇನ್ನು ನಿಮ್ಮ ಮಾತಿಗೆ ಬೆಲೆ ಇಲ್ವಾ? ಒಳಗೆ ಕೂತ್ಕೊಂಡು ಬಂದು ಆಯ್ತು ಪ್ರಶ್ನೋತ್ತರ ಸ್ಟಾರ್ಟ್ ಮಾಡಿ ಅಂತ ಹೇಳಿದಂತ ನೀವು ಇಲ್ಲಿ ಬಂದ ತಕ್ಷಣ ನೀವು ಮತ್ತೆ ಗಲಾಟೆ ಶುರು ಮಾಡಿದ್ರಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಮುಗೀತು. ಇವತ್ತು ರಾಜೀನಾಮೆ ಕೊಡೋದು ಯಾವ ಕಾರಣಕ್ಕೂ ಕೂಡ ಸದನ ನಡೆಯಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಂತ ಮಾತನ್ನ ಹೇಳಿದ್ರು.